ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಜನ್ರೇಷನಲ್ಲೂ ಇಂಥ ಕಾಲದಲ್ಲೂ ಈ ಥರದ್ದೆಲ್ಲ ನಡೆಯುತ್ತಾ ಸಾಧ್ಯನಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಒಂದು ಸುಂದರವಾದಂಥ ಕುಟುಂಬ, ಮದುವೆ ಆಗಿ 5 ವರ್ಷ ಆಗಿದೆ, ಬಟ್ ಅವ್ರಿಗೆ ಮಕ್ಕಳಾಗಿಲ್ಲ. ಓಕೆನಾ? ಏನಪ್ಪ ಅಂದರೆ, ನನಗೆ ನಿನ್ನೆ ಒಂದು ವ್ಯಕ್ತಿ ಮೇಲ್ ಮಾಡ್ತಾರೆ. ಏನದು ಅಂದರೆ, ಮೇಡಮ್ ನಮ್ಮದು ಒಂದು ಬ್ಯೂಟಿಫುಲ್ ಸುಂದರವಾದಂಥ ಚಿಕ್ಕ ಕುಟುಂಬ, ಅದರಲ್ಲಿ ನಾನು ನನ್ನ ಹೆಂಡತಿ ಅಷ್ಟೇ. ನಮಗಿನ್ನೂ ಮಕ್ಕಳಾಗಿಲ್ಲ, ಮದುವೆ ಆಗಿ 5 ವರ್ಷ ಆಗಿದೆ. ನಮ್ಮಿಬ್ಬರ ಮಧ್ಯೆ ಎಲ್ಲದೂ ಚೆನ್ನಾಗೇ ಇತ್ತು. ಅಂದರೆ ಫ್ಯಾಮಿಲಿ ಲೈಫ್ ಆಗಿರ್ಬೋದು ಮತ್ತು ಸೆಕ್ಷುವಲ್ ಲೈಫ್ ಆಗಿರ್ಬೋದು, ಎಲ್ಲದೂ ಚೆನ್ನಾಗೇ ಇತ್ತು. ಬಟ್ ಇತ್ತೀಚೆಗೆ ನನ್ನ ಹೆಂಡತಿಗೆ ಒಂದು ಕಾಲೇಜ್ ಹುಡುಗ, ಓಕೆನಾ, ಒಬ್ಬ ಕಾಲೇಜ್ ಹುಡುಗ ಪರಿಚಯ ಆಗಿದ್ದಾನೆ. ಪರಿಚಯ ಮೀನ್ಸ್ ಫ್ರೆಂಡ್ ಆಗಿ ಏನಲ್ಲ, ಬಾಯ್ ಫ್ರೆಂಡ್ ಆಗಿ ಪರಿಚಯ ಆಗಿದ್ದಾನೆ. ಸೊ ಅದು ನನಗೆ ಗೊತ್ತಾದ್ಮೇಲೆ ನಾನು ಆಕೆಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೆ. ತುಂಬ ಸಲ ನಾನು ಟ್ರೈ ಮಾಡಿದ್ದೀನಿ ಆಕೆಗೆ ಕನ್ವಿನ್ಸ್ ಮಾಡೋದಕ್ಕೆ, ಬಟ್ ಆಕೆ ಕೇಳಲಿಲ್ಲ. ದೂರ ಇದ್ದೀವಿ ಅಂದರೆ ಆಕೆ ತವ್ರ ಮನೆಯಲ್ಲಿ, ಈತ ಅವ್ರ ಮನೆಯಲ್ಲಿ ಇದ್ರಂತೆ. ಸೊ ಅದಾದಮೇಲೆ ಏನು ಮಾಡಿದ್ದಾರೆ ಅಂದರೆ, ಅವರು ಮೇಲ್ ಮಾಡಿದ್ದಾರೆ. ಓಕೆನಾ, ಓದ್ತೀನಿ ನಾನು ಅದನ್ನು. ಸ್ವಲ್ಪ ದಿನದ ಮಟ್ಟಿಗೆ ದೂರ ಇದ್ವಿ, ಆದರೆ ನನಗೆ ಅವಳನ್ನು ಬಿಟ್ಟಿರೋಕ್ಕೆ ಆಗಲಿಲ್ಲ. ಅದಕ್ಕೆ ಮನೆಗೆ ಬಾ ಅಂತ ಹೇಳಿದೆ. ಅವಳು ಅದಕ್ಕೆ ನಾನು ನಿಮ್ಮ ಜೊತೆ ಇರಬೇಕು ಅಂದರೆ, ನಾನು ನನ್ನ ಕಂಡೀಷನ್ಗೆ ಒಪ್ಪೋದಾದರೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರಂತೆ. ಏನಪ್ಪ ಅದು ಕಂಡೀಷನ್ ಅಂದರೆ ಹೆಂಡತಿ ಗಂಡಂಗೆ ಹಾಕಿರುವಂಥ ಕಂಡೀಷನ್ನು ಏನಪ್ಪ ಅಂದರೆ, ನಾನು ವೀಕ್ಲಿ 3 days ಆ ಕಾಲೇಜ್ ಹುಡುಗನ ಜೊತೆ ನನ್ನನ್ನು ಇರೋದಕ್ಕೆ ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ಏನಪ್ಪ ಅಂದರೆ, ಎಸ್, 3 ದಿನ ಅವರು ನನ್ನ ಜೊತೆಯಲ್ಲಿ ಇರ್ತಾರೆ, ಇಷ್ಟ ಬಂದಾಗೆ ಇರ್ತೀವಿ, ಹಾಗಿದ್ರೆ ಮಾತ್ರ ನಾನು ಈ ಮನೆಯಲ್ಲಿ ಇರ್ತೀನಿ, ಇಲ್ಲ ಅಂದರೆ ಹೋಗ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ನನ್ನನ್ನು ಬಿಟ್ಟು ಹೋಗಬೇಡ, ಆಯಿತು ನಿನ್ನ ಕಂಡೀಷನ್ಗೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರಂತೆ. ಅದಾದಮೇಲೆ ವೀಕ್ಲಿ 3 days, ವಾರದಲ್ಲಿ 3 ದಿನ ಆ ಹುಡುಗನ ಮನೆಗೆ ಕರೆಸ್ಕೊಳ್ಳೋದು. ಅಂದರೆ ಆತ ಗಂಡ ಇದ್ದಾಗಲೇ ಆ ಹುಡುಗನ ಮನೆಗೆ ಕರೆಸ್ಕೊಳ್ಳೋದು. ಆತ ಇವತ್ತು ಬಂದರೆ, ಅಂದರೆ ಇವತ್ತು ಬೆಳಗ್ಗೆ ಬಂದರೆ ನಾಳೆ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೆ. ನನಗೆ ಯಾವ ರೀತಿ ತೊಂದರೆ ಕೊಡ್ತಾ ಇರಲಿಲ್ಲ, ನನ್ನ ಜೊತೆನೂ ಚೆನ್ನಾಗಿದ್ಲು ಮೇಡಮ್ ಅಂತ. ಸಾರಿ, ನನಗೆ ಅವರು ಈ ಥರ ಎಲ್ಲ ಇಷ್ಟೊಂದು ಮುಂದುವರಿತಾರೆ ಅಂತ ಇಷ್ಟ ಇರಲಿಲ್ಲ. ಸೊ ಇವಾಗ ನನಗೆ ಅದನ್ನೆಲ್ಲ ಸಹಿಸೋದಕ್ಕೆ ಆಗ್ತಾ. ಸೊ ಆಮೇಲೆ ಅವರಿಬ್ಬರು ಜೊತೆಯಲ್ಲಿದ್ದಾಗ ಇವ್ರನ್ನ ಏನೇನಕ್ಕೋ ಯೂಸ್ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ತಾ ಇದ್ರಂತೆ. ಅದಾದಮೇಲೆ ಮೇಡಮ್ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ನಾನು ಏನು ಮಾಡಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ನನ್ನನ್ನು. ಸೊ ಇದು ನಿಮಗೆ ಡೌಟ್ ಇದ್ದರೆ ಆತನೇ ಕಳಿಸಿರುವಂಥ ಒಂದು ಮೇಲ್, ಓಕೆನಾ. ನಾನು ಆ ಮೇಲ್ನ ಫೋಟೋ ತಗೊಂಡು ನಾನು ನಿಮಗೆ ಓದ್ತಾ ಇದ್ದೀನಿ. ಈ ಥರ ಎಲ್ಲ ನಿಜವಾಗ್ಲೂ ಇವಾಗಲೂ ನಡೆಯುತ್ತಾ? ಆಮೇಲೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಇಷ್ಟ ಆಗಲಿಲ್ವಾ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು, ಡೈವರ್ಸ್ ಕೊಟ್ಟು ಆಯಿತು ಬೇಡ, ನಿನ್ನ ಜೊತೆ ನನಗೆ ಭಾಳಕ್ಕೆ ಇಷ್ಟ ಇಲ್ಲ ಅವರೇ ಹೇಳ್ದಂಗೆ ಸೆಕ್ಷುವಲ್ ಲೈಫು ಚೆನ್ನಾಗಿತ್ತು, ಫ್ಯಾಮಿಲಿ ಲೈಫು ಚೆನ್ನಾಗಿತ್ತು ಅಂದರೆ ಏನಕ್ಕೆ ಈ ಥರದ್ದೆಲ್ಲ ಅವಶ್ಯಕತೆ? ಎಷ್ಟು ಸರಿ ಇರುತ್ತೆ, ನಿಜವಾಗ್ಲೂ ಅಸಹ್ಯ ಅನ್ಸೋದಿಲ್ವಾ ಇದೆಲ್ಲ? ದಯವಿಟ್ಟು ಯಾರು ಈ ಥರ ಮಾಡೋದಕ್ಕೆ ಹೋಗಬೇಡಿ. ನನಗಂತೂ ಇದನ್ನು ಕೇಳಿ ನಿಜವಾಗ್ಲೂ ಇದು ಸಾಧ್ಯನಾ ಅಂತ ಕೇಳಿದಕ್ಕೆ, ಹೌದು ಮೇಡಮ್, ನನಗಂತೂ ದಿನ ನರಕ ಆಗ್ಬಿಟ್ಟಿದೆ. ಈ ಕಡೆ ಅವಳನ್ನ ಕಳ್ಕೊಂಡು ಬದುಕಕ್ಕೂ ಆಗ್ತಾ ಇಲ್ಲ, ಈ ಕಡೆ ಇದನ್ನೆಲ್ಲ ನೋಡಿಕೊಂಡು ಬದುಕಕ್ಕಾಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಗಂಡನ ಎದುರುಗಡೆಯೇ ಆ ಹುಡುಗನ ಮನೆಗೆ ಕರೆಸ್ಕೊಳ್ಳೋದು. ಮನುಷ್ಯತ್ವ ಇದ್ದವರು ಯಾರಾದರೂ ಈ ಕೆಲಸ ಮಾಡ್ತಾರಾ ಅಂತ. ಸೊ ನನಗನ್ಸೋದಿಷ್ಟೇ, ಗೊತ್ತಿಲ್ಲ ಇದೆಲ್ಲ ಎಲ್ಲಿವರೆಗೂ ನಡೆಯುತ್ತೆ ಏನು ಅಂತ. ಬೆಟರ್ ನೀವು ಆಕೆ ಪಾಡಿಗೆ ಬಿಟ್ಬಿಟ್ಟು, ಏನು ಈ ಕಾಲೇಜ್ ಹುಡುಗನ ಲವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ, ಸೊ ಬಿಟ್ಬಿಟ್ಟು ಇರೋದು ಬೆಟರ್. ಏನಕ್ಕಪ್ಪ ಅಂದರೆ, ನಿಮ್ಮನೆಗೆ ಆತ ಬಂದಾಗ ಯಾರೋ 4 ಜನ ಓಕೆ ನೋಡಿ ಚಿಕ್ಕವರು ಅಂತ ಹೇಳಿದರೆ ಯಾರೋ ಅಂತ ತಿಳ್ಕೊಂಡಿರ್ಬೋದು, ಬಟ್ ಅದೇ ಕಂಟಿನ್ಯೂ ಆದಾಗ ನಿಮಗೂ ಜನ ನೋಡೋ ರೀತಿ ಚೇಂಜ್ ಆಗಿಬಿಡುತ್ತೆ. ಓಕೆ, ಸೊ ನೀವು ಮೇಲ್ ಮಾಡಿದ್ರಿ ಇದಕ್ಕೆ ಏನು ಮಾಡಬೇಕು, ಒಂದು ಸೊಲ್ಯೂಷನ್ ಹೇಳಿ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ಸಿಚುವೇಶನ್ ಮೇ ಬಿ ಯಾರೂ ಫೇಸ್ ಮಾಡಿಲ್ಲ ಅನಿಸುತ್ತೆ. ಓಕೆನಾ, ನನಗೆ ಗೊತ್ತಿರೋ ಪ್ರಕಾರ ಈ ಥರದ್ದೆಲ್ಲೂ ನಡೆದಿರೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಸೊ ನೀವು ಸೊಲ್ಯೂಷನ್ ಕೇಳಿದ್ರಿ, ನಾನು ಹೇಳಿದ್ದೀನಿ, ಬೆಟರ್ ನೀವು ಅವರಿಂದ ದೂರ ಇರೋವಂಥದ್ದು. ಏಕೆಂದರೆ ಕಣ್ಣಿಗೆ ಕಾಣದೆ ಎಲ್ಲೋ ಏನೋ ನಡೆಯುತ್ತೆ ಅಂದರೆ ಅದು ಓಕೆ,
ಬಟ್ ವಾರದಲ್ಲಿ 3-4 ದಿನ ನಿಮ್ಮ ಕಣ್ಣೆದುರುಗಡೆನೆ ಈ ಥರದ್ದೆಲ್ಲ ನಡೆಯುತ್ತೆ ಅಂದರೆ ನಿಜವಾಗ್ಲೂ ನೀವು ಅದು ಹೆಂಗೆ ಸಹಿಸ್ಕೊಂಡಿದ್ದೀರಾ ಅಂತ ನನಗೆ ದೇವ್ರ ಹಣೆಗೆ ಗೊತ್ತಿಲ್ಲ. ಎದುರುಗಡೆ ನೋಡ್ಕೊಂಡು ಇದ್ದಾಗ ದಿನ ಅಳೋರ್ಗೆ ಸಾಯೋರು ಯಾರೋ ಅನ್ನೋ ಥರ ಆಗ್ಬಿಡತ್ತೆ. ಸೊ ಅದಕ್ಕೆ ಬೆಟರ್ ನೀವು ಅವರಿಂದ ದೂರ ಇದ್ಬಿಟ್ಟು ದಯವಿಟ್ಟು ಚೆನ್ನಾಗಿರಿ. ಇನ್ನೊಬ್ರು ಯಾರಾದ್ರೂ ಒಳ್ಳೆಯವ್ರು ಸಿಗ್ತಾರೆ, ಮದುವೆ ಮಾಡ್ಕೊಂಡು ಚೆನ್ನಾಗಿರಿ. ಏನು ಅವರೊಬ್ಬರೇ ಇದಿಲ್ಲ ಅಲ್ವಾ, ಆಪ್ಷನ್ಗಳು ತುಂಬ ಇರುತ್ತೆ. ಸೊ ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳೋದು ಬೆಟರ್. ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮಗೆ ಏನು ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು ಅನಿಸುತ್ತೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಹೇಳಿ. ಬಟ್ ಏನಂದರೆ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡಬೇಡಿ, ಓಕೆನಾ ಪ್ಲೀಸ್.